ಸುಜಯ ಕಲಾ ತಂಡದ ವೇದಿಕೆಯ ಕಲಾವಿದರಿಂದ ದಯಮಾಡಿ ವೇದಿಕೆಗಾಗಿ ವಿನಂತಿಸ್ತಾ ಇದ್ದೇವೆ. ಕಲಾ ಸುಜಯ ತಂಡ. कर्नाटक राज्य के महामहिम राज्यपाल है. उसके बाद राज्यपाल महोदय कुछ बोल रहे. अच्छा, ऊपर बुलाना चाह. राज्यपाल महोदय की इच्छा है कि उनको ऊपर, नीचे की जगह ऊपर करें तो अच्छा रहेगा. I request all the dancers. ಒಂದು ಸೈಡ್ ನಿಂತು ಮಾಡಿ, ತೊಂದರೆ ಇಲ್ಲ, ಪದ್ಧತಿ ಇಲ್ಲ, ಭಯ ಪಡ್ಕೋಬೇಡಿ. ಭಾರತ ಗೌರವ ಆಚಾರ್ಯ ಶ್ರೀ ಕುಂತು ಸಾಗರ್ಜಿ ಮಹಾರಾಜರಿಗೆ ವಂದಿಸಿ, ಆಚಾರ್ಯ ಶ್ರೀ ಗುಣಧರಾನಂದ ಮಹಾರಾಜರಿಗೆ ಹಾಗೂ ಸಮಸ್ತ ಮುನಿ ಮಹಾರಾಜರಿಗೆ ನನ್ನ ತ್ರಿವಾರ ನಮಸ್ಸುಗಳನ್ನು ಅರ್ಪಿಸಿ, ಪಟ್ಟಣಕರ ಸ್ವಾಮೀಜಿಯವರೇ ಎಲ್ಲರಿಗೂ ಕೂಡ ನನ್ನ ನಮಸ್ಸುಗಳನ್ನು ಸಮರ್ಪಣೆ ಪರವಾಗಿ ಸಮರ್ಪಿಸುತ್ತೇನೆ. ಈ ವೇದಿಕೆಯಲ್ಲಿ ಶ್ರೀ ಎಂ ಆರ್ ಪಾಟೀಲ್ ಎಮ್ಮೆಲ್ಲೆ ಕುಂದಗೋಳ ಅವರಿದ್ದಾರೆ, ಶ್ರೀ ಅಭಯ ಪ್ರಸಾದ್ ಇದ್ದಾರೆ, ವಿನೋದ್ ಜೈನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪಾರೋಸನ್ ಇದ್ದಾರೆ, ಅನಿಲ್ ಜಿ ಪ್ರಕಾಶ್ ಮೋದಿ ಡೈರೆಕ್ಟರ್ ಆಫ್ ಪಾರೋಸನ್ ಅವರೆಲ್ಲರೂ ಇದ್ದಾರೆ. ಇತರ ಎಲ್ಲ ಗಣ್ಯರು ವೇದಿಕೆಯಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಇಲ್ಲಿ ಗುರುತಿಸಿ ಈಗ ಈ ಕಾರ್ಯಕ್ರಮವನ್ನು ಸೇವಿಸಿದಂಥ ಗುರುಧರಾನಂದ ಮಹಾರಾಜರು ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಏರ್ಪಡಿದೆ. ಈಗ ನೋಡಿದರೆ ಎಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಪ್ರಾರಂಭವಾಗಿದೆ ಅಂತ. ಇದನ್ನು ಉದ್ಘಾಟಿಸಲು
405 ಅಡಿ ಎತ್ತರದ ಈ ಸುಮೇರು ಕಟ್ಟಡವನ್ನು ಮತ್ತು ಮಸ್ತಕಾಭಿಷೇಕವನ್ನು ಉದ್ಘಾಟನೆ ಮಾಡಲು ನಮ್ಮ ಮಾನ್ಯ ರಾಜ್ಯಪಾಲರಾದಂಥ ಶ್ರೀ ತಾವರ್ಚಂದ್ ಗೆಹ್ಲೋಟ್ ಜಿಯವರು ಬಂದಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭ ಬಹಳ ಅದ್ಭುತವಾದದ್ದು. ಯಾಕೆಂದರೆ ಇಡೀ ಭಾರತ ದೇಶದಲ್ಲಿ ವಿಶ್ವದಲ್ಲಿ ಅತಿ ಎತ್ತರದ 405 ಅಡಿ ಎತ್ತರದ ಸುಮೇರು ಪರ್ವತವನ್ನು ಪೂಜ್ಯ ಗುರುಧರ್ಮಾನಂದ ಮಹಾರಾಜರು ಇಲ್ಲಿ ನಿರ್ವಹಿಸಿದ್ದಾರೆ. ಇದು ಸಾಮಾನ್ಯ ವಿಷಯವೇ ಅಲ್ಲ, ಇದು ಅತಿ ಅದ್ಭುತವಾದಂಥ ಒಂದು ವಿಷಯ. ಇಂತಹ ಒಂದು ಸುಂದರವಾದ ಮತ್ತು ಅದ್ಭುತವಾದ ಕಾರ್ಯವನ್ನು ಅವರು ಕ್ರಮ ಕೈಗೊಂಡು ಇದಕ್ಕೆ ನಮ್ಮ ರಾಷ್ಟ್ರದ ಅನೇಕ ಮಾನ್ಯರನ್ನು ಕರೆದಿದ್ದಾರೆ, ಪ್ರಖ್ಯಾತ ಮಹನೀಯರನ್ನು ಕರೆದಿದ್ದಾರೆ. ಅದು ಮುಖ್ಯವಾಗಿ ನಮ್ಮ ರಾಜ್ಯದ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಜಿಯವರನ್ನು ಕೂಡ ಇಲ್ಲಿ ಆಹ್ವಾನಿಸಿದ್ದಾರೆ. ಈ ಕಾರ್ಯಕ್ರಮ ಬಹಳ ಸುಂದರವಾಗಿ ಇಲ್ಲಿ ಮೂಡಿ ಬರ್ತಾ ಇದೆ. ಮತ್ತು ಇಲ್ಲಿ ಹಿಂದೆ ಮಸ್ತಕಾಭಿಷೇಕ 2007ರಲ್ಲಿ ಅಲ್ಲಿ ನವಗ್ರಹ ಮೂರ್ತಿಗಳಿಗೆ ಮಸ್ತಕಾಭಿಷೇಕ ನಡೆದಿತ್ತು. ಈ ಸಂದರ್ಭ ಮತ್ತೆ ಮತ್ತೆ ನಮಗೆ ನಮ್ಮ ಆಯುಷ್ಯದಲ್ಲಿ ಇನ್ನೊಮ್ಮೆ ನೋಡುವಂಥ ಸುಮುಹೂರ್ತ ನಮಗೆಲ್ಲರಿಗೂ ಲಭಿಸಿದೆ. ಈ ಪುಣ್ಯ ಲಾಭಕ್ಕಾಗಿ ನಾನು ಬಹಳ ಸಂತೋಷ ಪಡ್ತೇನೆ ಮತ್ತು ಹೆಮ್ಮೆ ಪಡ್ತೇನೆ. ಆಚಾರ್ಯ ಶ್ರೀ ಗುರುಧರ್ಮಾನಂದ ಮಹಾರಾಜರು ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಸಾಮಾನ್ಯ ಜನರಿಂದ ಹಿಡಿದು ಮುಖ್ಯ ಅತಿಥಿಗಳವರವರಿಗೆ, ಗಣ್ಯ ಅತಿಥಿಗಳವರಿಗೆ ಎಲ್ಲರಿಗೂ ಕೂಡ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ಗೌರವವನ್ನು ಸಲ್ಲಿಸಿದ್ದಾರೆ, ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. 405 ಅಡಿ ಎತ್ತರದ ಸುಮೇರು ಪರ್ವತವನ್ನು ಇಲ್ಲಿ ರಚಿಸುವುದು ಸಾಮಾನ್ಯ ವಿಷಯವಲ್ಲ. We are also witnessing the imaginous 405 feet on Sumeru Parvat, majestically standing next to us. There is no parallel to this huge Jina Bimba, as this shall be the most characteristic monument of our time, that shall be revered by generations to come. The conception and construction of this monument was only dreamt by our Acharya Shri Gunadharandi Maharaj. It is his dream and decision that it is responsible for this unique and majestic structural monument. The Sumeru Parvat is a symbol of the resilience and the blessings of Bhagwan Parshvanath and Navagraha Tirthankaras, who have made this Navagraha Tirthakshetra their abode. The Panchakalyana, that is an integral part of the Mahamasaka, is not only a ritual but also a symbol of piety, purity and our religious identity. We all undergo the 5 sacred Kalyanas, which are religious identity and unique character. I warmly welcome each one of you to this in this religious fervor and piety here at Sri Navagraha Tirthakshetra. May I wholeheartedly welcome the most humble and simple governor of our state, because you have seen him in the children are ready to dance in the down above before the pandal, but he invited them up to the pandal, the dais, to sit so that they can see them well and they can exhibit their talents properly. And I have never seen a governor so simple, so humble and so sincere like him. In the last few years I have been contacting all the governors in the last 50 years, but this is the one governor who is very simple and who is very friendly with the common people. So I wish that the holiness ಕುಂದಸಾಗರಜಿ ಮಹಾರಾಜ CR ಮಹಾರಾಜರಲ್ಲಿದ್ದಾರೆ. ಅವ್ರ ಜೊತೆ ಎಲ್ಲ ಮನೆಗಳಲ್ಲಿ ಅವರಿದ್ದಾರೆ. ಅವರು ಋಷಿಗಳು ಹೇಳಿದ ಹಾಗೆ ಎಲ್ಲ ಮನೆಗಳಲ್ಲೂ ನಾನು ಇಲ್ಲಿ ಕರೆತರ್ತೇನೆ ಅಂತ ಹೇಳಿದ್ದಾರೆ. ದೂರದಿಂದ ಎಲ್ಲ ಮನುಷ್ಯರುಗಳು ಇಲ್ಲಿ ಬಂದಿದ್ದಾರೆ, ಎಲ್ಲ ವಿರಾಜಮಾನರಾಗಿದ್ದಾರೆ. ಒಟ್ಟಿಗೆ ಅವರನ್ನು ದರ್ಶನ ಮಾಡುವಂಥ ಭಾಗ್ಯ ಸಿಕ್ಕಿರುವಂಥದ್ದು ನಮ್ಮೆಲ್ಲರ ಪುಣ್ಯ, ನಮ್ಮೆಲ್ಲರ ಭಾಗ್ಯ ಅಂತೇಳಿ ಅವರೆಲ್ಲರನ್ನೂ ಕೂಡ ಪೂಜೆಯನ್ನು ನಮಸ್ಸುಗಳೊಂದಿಗೆ ನಾನು ವೇದಿಕೆಗೆ ಸ್ವಾಗತಿಸ್ತೇನೆ. ಇಲ್ಲಿ ಮಾನ್ಯ ರಾಜ್ಯಪಾಲರು ಕೂಡ ಇಲ್ಲಿ ಬಂದಿದ್ದಾರೆ. ಅವರನ್ನು ಕೂಡ ಬಹಳ ಗೌರವದ ನಿಮ್ಮ ಪರವಾಗಿ ನಾನು ಅವರನ್ನು ಸ್ವಾಗತಿಸ್ತೇನೆ. ಮತ್ತು ಇಲ್ಲಿ ಆಗಮಿಸಿರುವಂಥ ಎಲ್ಲ ಶಾಸಕರು ಶ್ರೀ M.R. ಪಾಟೀಲರು, ಅಭಯ ಪ್ರಸಾದ್ ಮೇಲೆಯವರು, ವಿನೋದ್ ಜೈನ್ ಮತ್ತು ಅನಿಲ್ ಜಿ ಮತ್ತು ಪ್ರಕಾಶ್ ಮೋದಿ ಅವರು ಎಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಈ ವೇದಿಕೆಯಿಂದ ನಾನು ಆಹ್ವಾನಿಸ್ತಾ ಇದ್ದೇನೆ. ವೇದಿಕೆಗೆ ಅವರ ಉಪಸ್ಥಿತಿಯಲ್ಲಿ ತುಂಬ ಸಂತೋಷ ಕೊಟ್ಟಿದೆ ಅಂತ ನಾನು ಹೇಳ ಬಯಸ್ತೇನೆ. ನಮ್ಮ ಮುಂದೆ ಕುಳಿತು ನಿಮ್ಮೆಲ್ಲರಿಗೂ ಕೂಡ ಬಹಳ ಗೌರವದಿಂದ ಪ್ರೀತಿಸ್ತೇನೆ. ಈಗ ನಮ್ಮ ದೇಶದಲ್ಲಿ ಕುಂಭಮೇಳ ನಡೀತಾ ಇದೆ. ಮೊನ್ನೆ ಪತ್ರಿಕೆಯಲ್ಲಿ ಮತ್ತು ಪೇಪರ್ನಲ್ಲಿ ನೋಡಿದ್ರು, ಅವರು
30 ವರ್ಷಗಳಿಂದ ಸ್ನಾನ ಮಾಡದೇ ಇದ್ದವರು ಅಲ್ಲಿದ್ದಾರೆ. ಅದೇ ಇಲ್ಲಿ ಆ ಜನ್ಮ ಪರ್ಯಂತ ದೀಕ್ಷೆ ತೆಗೆದುಕೊಂಡಂಥ ಮನೆಗಳು ಯಾರು ಕೂಡ ಸ್ನಾನವೇ ಮಾಡೋದಿಲ್ಲ. ಅವರು ಕೂಡ ಹಾಗೆ ಯಾರು ಕೂಡ ಸ್ನಾನ ಮಾಡೋದಿಲ್ಲ. 30 ವರ್ಷ ಅಲ್ಲ, ಅವರ ದೇವರ ಆಯುಷ್ಯ ಕೊಟ್ಟು 80 ವರ್ಷ ಕೂಡ ಅವರು ಸ್ನಾನ ಮಾಡೋದಿಲ್ಲ. ಹಾಗಾಗಿ ನಮಗೆ ವಿಸ್ಮಯಗಳಿಲ್ಲ. ಜೈನನಿಗೆ ವಿಸ್ಮಯ ನಾಸ್ತಿ ಅಂತ ಹೇಳ್ತಾರೆ, ಜೈನಿಗೆ ವಿಸ್ಮಯಗಳೇ ಇಲ್ಲ. ಯಾಕೆಂದ್ರೆ ನಮ್ಮ ಆಚಾರ್ಯ ನಾವು ಎಲ್ಲರನ್ನೂ ಕೂಡ ಕಾಣ್ತೇವೆ. ಎಲ್ಲ ತೀರ್ಥಂಕರ, ಪ್ರತ್ಯಕ್ಷ ತೀರ್ಥಂಕರು, ಇವರೆಲ್ಲ ಅಲ್ಲಿ ಕೂತವರೆಲ್ಲ ಪ್ರತ್ಯಕ್ಷ ತೀರ್ಥಂಕರು. ಅವ್ರನ್ನ ನಡೆದಾಡುವ ತೀರ್ಥಂಕರು ಅಂತ ನಾವು ಕರಿಬೋದು. ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸಿ ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ದಿನಗಳಲ್ಲಿ ಒಂದು ಭಾಗವಹಿಸಿ ಸಂತೋಷ ಪಡಿ. ಪೂಜ್ಯ ಗಣಧರೇಂದ್ರ ಮಹಾರಾಜರಿಗೆ ಸಂತೋಷ ಆಗುವ ರೀತಿ ನಾವೆಲ್ಲ ಅವರಿಗೆ ನಮಸ್ಕಾರ ಮಾಡಿ ನಾವು ನಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಸ್ವಾಗತ ಭಾಷಣ ನಡೆಸ್ತೇನೆ. ಪೂಜ್ಯ ಸ್ವಸ್ತಿ ಶ್ರೀ ಧರ್ಮಸೇನ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರು ಘನತೆವೆತ್ತ ರಾಜ್ಯಪಾಲರಿಗೆ ಕ್ಷೇತ್ರದ ಗೌರವದ ಸಮರ್ಪಣೆಯನ್ನು ಮಾಡಬೇಕಾಗಿ ಮತ್ತು ಮಹಾಮಸ್ತಕಾಭಿಷೇಕ ಸಮಿತಿಯ ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪದ್ಮ ವಿಭೂಷಣ ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಡೆಯವರು ಪೂಜ್ಯ ಕಾವಂತರಿಗೆ ಕೂಡ ಪರಮ ಪೂಜ್ಯ ಸ್ವಾಮೀಜಿಯವರು ಗೌರವದ ಸಮರ್ಪಣೆಯನ್ನು ನೆರವೇರಿಸಬೇಕಾಗಿ ವಿನಂತಿಸುತ್ತೇವೆ. अभी इस पंचकल्याणक महोत्सव समिति के अध्यक्ष और जैन समाज के निश्चित रूप से बहुत ही श्री वीरेंद्र जी हेगड़े साहब का यहाँ पर सम्मान हो रहा है. ಹಾಗೆಯೇ ನಮ್ಮ ವೇದಿಕೆಯನ್ನ ಅಲಂಕರಿಸಿರುವಂತಹ ಎಲ್ಲ ಗಣ್ಯರಿಗೆ ನಮ್ಮ ಪಂಚಕಲ್ಯಾಣ ಮತ್ತು ಮಹಾಮಸ್ತಕಾಭಿಷೇಕ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಪೂಜ್ಯ ಕಾವಂದರು ಗೌರವದ ಸಮರ್ಪಣೆಯನ್ನು ನೆರವೇರಿಸಿಕೊಡಬೇಕಾಗಿ. MR ಪಾಟೀಲ್ ದಿನ ರಾತ್ ಮೇಹನತ್ ಕರ್ತಾರೆ. ಅಲ್ಲಿಂದು ಪ್ರತಿ ಸಮಯದಲ್ಲಿ ನಮ್ಮ ಪ್ರತಿಯೊಂದು ಮಾತದಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ಈ ಚಪಾಳಿಗೆ ಕಂಜೂಷಿ ಮಾಡಬೇಡ್ರಿ, ಕೈ ಮೇಲೆ ಮಾಡ್ರಿ, ಕೈ ಮೇಲೆ ಮಾಡಿ ಜೋರಾಗಿ ಚಪಾಳಿಯನ್ನು ಕೊಟ್ಟಾರ. ಅಭಯ ಪ್ರಸಾದ ಬೈ ಅವರಿಗೆ ಸ್ವಾಗತ ಸಲ್ಲಿಸ್ರಿ. ಅದೇ ರೀತಿಯಲ್ಲಿ ಅವ್ರಿಗೆ ಜೋರಾಗಿ ಚಪಾಳಿ ಕಟ್ಟ ಸ್ವಾಗತ ನೀಡ್ರಿ. उसी प्रकार अनिल पारस मीडिया के जो चेयरमैन अनिल जी जल्दी से आइए, इधर सामने आइए और हमारे कर्नाटक के राज्यपाल महोदय उनकी स्वागत करेंगे. दिल्ली से आए हैं और पूरे भारत के अंदर 145 राज्य में पारस चैनल चलता है. सभी संप्रदाय को लेकर चलने वाले पारस मीडिया के पारस चैनल के बहुत बड़े अनिल जी का स्वागत. मतुंत ಜೋರಾಗಿ ಚಪ್ಪಾಳೆ ಕಟ್ಟಿ ಸ್ವಾಗತ ನೀಡ್ರಿ. ನೀವು ಮನೆ ಮಾಡಿದ್ರೆ ಧಾರ್ಮಿಕ ಚಾನೆಲ್ ಅಂತ ಪಾರಸ್ ಚಾನೆಲ್ಗೆ ಅಧ್ಯಕ್ಷರಿಗೆ ಜೋರಾಗಿ ಚಪ್ಪಾಳೆ ಕಟ್ಟಿ ಸ್ವಾಗತ ನೀಡ್ರಿ. ಐಸಿ ಪ್ರಕಾಶ್ ಮೋದಿ, ಈ ಪ್ರಕಾಶ್ ಮೋದಿ ಅವರು ರಾಜಸ್ಥಾನದ ಅಲ್ಪಸಂಖ್ಯಾತ ಮೆಂಬರ್ ಆಗಿದ್ದರು ಮತ್ತು ಅವ್ರಿಗೆ ರಾಜ್ಯ ಕ್ಯಾಬಿನೆಟ್ ದರ್ಜಾ ಪದವನ್ನು ಸಿಕ್ಕಿತಿ. ಜೋರಾಗಿ ಚಪ್ಪಾಳೆ ಕಟ್ಟಿ ಸ್ವಾಗತ ನೀಡ್ರಿ. सर लीजिए विनोद प्रकाश मोदी जी अश्वत बड़े मारे का अश्वत आइए बैठिए. और हम ಅದರ ಜೊತೆಗೆ ಇವತ್ತಿನ ದಿನ ಈ ಭವ್ಯವಾದಂಥ